PHI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. PNCIB ನ್ಯೂಸ್ ಶೀರ್ಷಿಕೆ ಜೇವರ್ಗಿಯಲ್ಲಿ ದಲಿತರ ಪೌರಕಾರ್ಮಿಕರ ಧರಣಿ ತೀವ್ರ, ಶಾಸಕರು ತಹಸೀಲ್ದಾರ್ ವಿರುದ್ಧ ಕಿಡಿಕಾರಿದ ಮುಖಂಡರು ಮೋಸರು. ಜೇವರ್ಗಿ ದಲಿತರ ಪೌರಕಾರ್ಮಿಕರ ಬಾಕಿ ವೇತನ ಹಾಗೂ ನೇಮಕಾತಿ ಸಮಸ್ಯೆ ಹಿನ್ನೆಲೆಯಲ್ಲಿ ಜೇವರ್ಗಿಯಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಸಮಸ್ಯೆ ಪರಿಹಾರವಾಗದ ಹಿನ್ನೆಲೆ ಕಾರ್ಮಿಕ ಸಂಘಟನೆ ಮುಖಂಡರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪೌರಕಾರ್ಮಿಕರು ಹಲವು ತಿಂಗಳಿಂದ ಬಾಕಿ ಇರುವ ವೇತನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ಖಾಲಿ ಇರುವ ಹುದ್ದೆಗಳಿಗೆ ಶಾಶ್ವತ ನೇಮಕಾತಿ ಮಾಡಬೇಕು ಎಂದು ಆಗ್ರಹಿಸಿ ಧರಣಿ ನಡೆಸುತ್ತಿದ್ದಾರೆ. ಈ ಸಂಬಂಧ ಅನೇಕ ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಗದಿರುವುದಕ್ಕೆ ಕಾರ್ಮಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಾಸಕರು ಮತ್ತು ತಹಸೀಲ್ದಾರ್ ಸಮಸ್ಯೆ ಪರಿಹಾರಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದ ಮುಖಂಡರು ತಕ್ಷಣವೇ ಸರ್ಕಾರ ಹಾಗೂ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಪೌರಕಾರ್ಮಿಕರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತಿಗೆ 4 ದಿವಸ ಐತ್ರಿ ಸರ ಧರಣಿ ಸತ್ಯಾಗ್ರಹ ಮಾಡತ್ತೀವ್ರಿ. ಬಿಸಿಲು ಮಳೆ ಅಂತೆ ನಾವು ಕುಂತೀವ್ರಿ. ಎಲ್ಲ ನಮಗೆ ಮೋಸ ಮಾಡ್ಯಾರಿ, ಅಧಿಕಾರಿಗಳ್ನು ಮೋಸ ಮಾಡ್ಯಾರಿ, MLA ಸಾಬ್ರನ್ನು ಮೋಸ ಮಾಡ್ಯಾರಿ. ಎಲ್ಲ ನಮಗೆ ಮೋಸ ಮಾಡಿ ನಮ್ಗೆ ಪಗಾರ ಬಂದ್ರೆ ಭೀ ಆರ್ಡ್ರ್ ಆದ್ರೆ ಭೀ ಪಗಾರ ಕೊಡೋಂಥದ್ದು ಆದೇಶ ನಮಗೆ ಇದ್ರೆ ಭೀ ಪಗಾರ ಮಾಡಲಾಗ್ಯಾರಿ ಸರ್. ಈಗ ಆದೇಶ ಯಾವ ಕೋರ್ಟ್ನಿಂದ ಆಗ್ಯದ? ಲೇಬರ್ ಕೋರ್ಟ್ಲಿಂದ ಆಗ್ಯದ್ರಿ ಸರ್. ನೀವೆಲ್ಲ ಇಲ್ಲಿ ಬಂದು ಹೇಳಿರಿ? ಹೇಳಿವ್ರಿ, ಎಲ್ಲ ಅರ್ಜಿನೂ ಕೊಟ್ಟಾವು, ನೋಟಿಸ್ ಕಳಿಸ್ಯಾರ. ಇನ್ನೊಂದು 2 ತಿಂಗಳು ನೋಡಮ್ರಿ ಅಮ್ಮ, 1 ಸಲ ನೋಡಮ್ರಿ, 2 ಸಲ ನೋಡಮ್ರಿ, ಯಾಕೆ ಆಗಲ್ಲಕ್ರಿ ಸರ್? ಹಂಗೆ ಭೇಟಿ ಆತಾನೆ ಇದ್ದೀವ್ರಿ. ಇನ್ನೂವರೆಗೆ ಏನು ಯಾರು ಏನು ನಮ್ಗೆ ರಕ್ಷಣೆನೇ ಕೊಟ್ಟಿಲ್ಲ ಸರ್. ಈ ಕೂತ್ ಎಷ್ಟು ದಿವಸ ಆಯ್ತು ಇಲ್ಲಿ? ಇವತ್ತಿಗೆ 4 ದಿವಸ ಐತ್ರಿ ಸರ್. 4 ದಿವಸ ಆಯ್ತು. ಇಲ್ಲಿ ಯಾರು ಡಾಕ್ಟರ್ ಬರೋದು, ಪೊಲೀಸ್ ಇಲಾಖೆದವರು? ಯಾರು ಪೊಲೀಸ್ ಇಲಾಖೆದವ್ರು ಇಲ್ರಿ, ಡಾಕ್ಟರ್ಗಳು ಇಲ್ರಿ. ನಿನ್ನೆ ಬೆಳಗನ ನಮಗೆ ಉಲ್ಟಿ ಜುಲಾಬ್ ಎಲ್ಲ ಆಗಿ ನಾವು ಹೋಗಿ ನಾವೇ ಖುದ್ದು ಅಡ್ಮಿಟ್ ಆಗಿವ್ರಿ. ಅವಾಗ 1-2 ಗ್ಲೂಕೋಸ್ ಹಚ್ಚಿ ಮನೆಗೆ ಕಳ್ಸ್ಯಾರ. ಅಂದ್ರೆ ಇಲ್ಲಿ ರಾತ್ರಿ ಬರ್ತಾನೆ ನೀವೇ ಇರ್ತೀರಿ? ನಾವೇ ಇರ್ತೀವಿ. ಮತ್ತೆ ಹೆಣ್ಮಕ್ಳಿಗೆ ಬಿಟ್ಟು ಮತ್ತೆ ಗಂಡಸ ಮಕ್ಳು ಒಂದು 3 ಮಂದಿ ಯಾರ್ಯಾರು ಹುಡುಗರು ಅವನು ಮತ್ತೆ 3 ಆತವ. ನಾವು ಹೊಸ ಮಂದಿ ಇಲ್ಲೇ ಮಕ್ಕೋತೀವ್ರಿ ಸರ್. ಎಲ್ಲರಿಗೆ ಕೆಲಸ ಬೇಕಾಗಿದ್ರಿ, ಅವ್ರ 3 ಬೇಕಾಗಿದ್ರಿ. ಈಗ ಎಷ್ಟು ವರ್ಷದಿಂದ ನಿಂತದ್ರಿ ಪಗಾರ? 4 ವರ್ಷದಿಂದ ಅದ ರೀ. 2 ವರ್ಷದಿಂದ ಹಾಕಿವ್ರಿ ನಾವು. 2 ವರ್ಷದಿಂದ ದಾಖಲಾತಿ ಇದ್ದೀವ್ರಿ ನಮ್ಮಲ್ಲಿ. 2 ವರ್ಷದಿಂದ ಹಾಕಿವ್ರಿ. ಇನ್ನು 2 ವರ್ಷದಿಂದ ಅದು 2 ವರ್ಷದಿಂದ ದಾಖಲೆ ಇದ್ದರೆ ಭೀ ನಿಮ್ಮಲ್ಲಿ ಏನೂ ಇಲ್ಲ, ನಿಮ್ಮದು ಸುಳ್ಳು ದಾಖಲಾತಿ ತಂದು ನೀವು ಕೋರ್ಟ್ ಆರ್ಡ್ರ್ ಗೆದ್ದಿರಂತಾರ್ರಿ ಅವರು ಅಧಿಕಾರಿಗಳು. ಎಲ್ಲ ಕೊಟ್ಟವ್ರನ್ನೂ ಅವರೇ ಮತ್ತು ಉಲ್ಟಾ ಹೊಡೆದವ್ರನ್ನೂ ಅವರೇ ರೀ. ಎಷ್ಟು ಇಲ್ಲಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಎಲ್ಲರಿಗೆ ಕೆಲಸ ಮಾಡೋ ಲೇಬರ್ಗಳಿಗೆ ಎಲ್ಲರಿಗೆ ಕರ್ಕೊಂಡೋಗಿ ಸಾಕ್ಷಿ ನೋಡಿಸಿ ಅದು ಲೇಬರ್ ಆಫೀಸ್ನಿಂದ ನಮ್ಮಂತ ಆಗ್ಯದ್ರಿ. ಆ ಲೇಬರ್ ಆಫೀಸ್ ವಕೀಲ ಸಾಬ್ರ ಸುತ್ತನಿಗೆ ನಮ್ಮಂತ ಮಾಡಿ ನಮಗೆ ಇದು ಮಾಡ್ಯಾರ ಅಂದ್ರೂ ಅವ್ರನ್ನೂ ಸುಳ್ಳು ಅಂತಾರೆ. ಈಗ ಲೇಬರ್ ಆಫೀಸ್ ಕೋರ್ಟ್ನಾಗ ನಾವು ಏನು ಗೆದ್ದೀವಲ್ರಿ ಅವರಿಗೆ ಕರೆಸ್ಬೇಕಾಗ್ತದ್ರಿ. ಈಗ ಮಾಡಿದವರಿಗೆ ಕರೆಸ್ಬೇಕಾಗ್ತದೆ. ಅಂದ್ರೆ ಕೋರ್ಟ್ ಆರ್ಡರ್ಗೂ ಇವ್ರಿಗೆ ಕಿಮ್ಮತ್ತಿಲ್ರಿ. ಕಿಮ್ಮತ್ತಿಲ್ರಿ. ಈ MLA ಸಾಬ್ರು, ಇಲ್ಲಿ ಅಧಿಕಾರಿಗಳು, ಇಲ್ಲಿ ತಹಸೀಲ್ದಾರ್ಗಳು ನಮಗಂತ ಕಸದಕ್ಕಿನ್ನ ಕಡೆ ನೋಡ್ತಾರ ನೋಡ್ರಿ ಸರ್. ಇನ್ನ ಕಸಕ್ಕೆ ಕಿಮ್ಮತ್ ಅದರಿ, ನಮಗ್ ಕಿಮ್ಮತ್ತಿಲ್ಲ. ಹಂಗ ಮಾತಾಡ್ತಾರ. ತಮ್ಮ ಹೆಸರಮ್ಮ? ನಮ್ಮ ಹೆಸರು ಶಂಕರಮ್ಮ, ಜೇವರ್ಗಿ. ಯಾವ ಕಾರ್ಮಿಕರ ಅಧ್ಯಕ್ಷರಾಗಿ ಕೆಲಸ ಮಾಡ್ತೀರಿ. ಯಾವ್ರಮ್ಮ? ಇದೇ ರೀ, ಜೇವರ್ಗಿನೇ ರೀ. ಜೇವರ್ಗಿ. ನಮ್ಮ ಹೆಸರು ಶಾರದಾಬಾಯಿ ಸರ್. ಶಾರದಾಬಾಯಿ. ಇಷ್ಟು ಇದು ಧರಣಿ ಸತ್ಯಾಗ್ರಹ ಕೂತು ಎಷ್ಟು ದಿವಸ ಆಯ್ತು? 4 ದಿನ ಆಯ್ತ್ರಿ ಸರ್. 4 ದಿವಸ ಆಯ್ತು. ಎದ್ರ ಸಲುವಾಗಿ? ನಮ್ಮ ಪಗಾರ ಸಲುವಾಗಿ ಕುಂತೀರಿ, ಕೆಲಸ ಸಲುವಾಗಿ ಕುಂತೀರಿ. ಪಗಾರ ಆದೇಶ ಆಗ್ಯದ್ರಿ, ಕೋರ್ಟ್ಲಿಂದ ಆದೇಶ ಮಾಡ್ಯಾರಿ DC ಮೇಡಮ್ ಅವರು. ಮಾಡಿದ್ರು ಇವರು ಮಾಡಲಾಗ್ಯಾರ. ತಹಸೀಲ್ದಾರ್ ಸಾಬ್ರು ಅರ್ಥ ಮಾಡ್ಕೋಬೇಕ್ರಿ. ಅವರು ಹೆಣ್ಮಕ್ಳಾರ ಸಾರಿ ಬಂದು ಹೋಗ್ಯಾರ ಅಂತ ಅವ್ರಿಗೂ ಅರ್ಥ ಮಾಡ್ಕೊಲಾಗ್ಯಾರಿ. ತಹಸೀಲ್ದಾರ್ ಸಾಬ್ರು ನಮ್ದು ಒಟ್ಟ ಲೆಕ್ಕದಾಗೆ ತಗೋಲಾಗ್ಯಾರಿ. ಸಾರಿ ಬಂದು ಹೋಗಿವ್ರಿ. ಅವ್ರಿಗೆ ತಹಸೀಲ್ದಾರ್ ಸಾಬ್ರಿಗೆ ಗೊತ್ತದ ರೀ. ಗೊತ್ತಿದ್ರು ಏನು ನಮಗೆ ಒಟ್ಟ ಲಕ್ಷ್ಯದಾಗ ತಗೋಲಾಗ್ಯಾರಿ. ಚೀಫ್ ಆಫೀಸರ್ ಅಂದು ಈ ತಹಸೀಲ್ದಾರ್ ಸಾಬ್ರು ಕೇಳವಲ್ರು, ಯಾರು ಕೇಳವಲ್ರಿ. MLA ಸಾಬ್ರು ಅಂತ ತೀರಾ ನಮಗೆ ಕಣ್ಣಾನ ಕಸ ಮಾಡ್ಯಾರಿ. ಅವರು ತೆಗ್ದಕ್ಕೂ ಕೆಲ್ಸಕ್ಕೂ ಇಲ್ಲ, ಪಗಾರದಾಗನೂ ಇಲ್ರಿ. ಎಷ್ಟು ವರ್ಷ ಆಯ್ತು? MLA ಸಾಬ್ರು ಅಪ್ಪರ್ ಸತ್ತಾಗಿಂದ ಪಗಾರ ಅದ ರೀ ಸರ. ಇನ್ನ ನಮ್ಮದು ಗೊತ್ತಿಲ್ರಿ. ನಾರಾಮ್ಸಿ ಹಬ್ಬ ಇದ್ರೆ ಹೋಳಿ ಉಳ್ಳಾರ್ದ ಅವ್ರದ್ದು ಕೊಳದಿವ್ರಿ ನಾವು. ಅವಾಗಿನ ಹಿಡಿದು 15 ವರ್ಷ ಮಾಡಿವ್ರಿ. ಈಗ 2 ವರ್ಷದಿಂದ ಪಗಾರ ಹಾಕ್ಯಾರಿ. 4 ವರ್ಷದಿಂದ ನಿಂತಿತ್ತು, 2 ವರ್ಷದಿಂದ ಹಾಕ್ಯಾರಿ. ಆರ್ಡರ್ ಆಗ್ಯದ, ಕೋರ್ಟ್ದಿಂದ ಆದ ಆರ್ಡರ್ ಆಗಿ ಬಂದ್ರು ಸುಳ್ಳು ಅಂತ ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಲಕತ್ತಾರಿ. ನಮ್ದು ಯಾರು ಹೇಳ್ಯಾರಮ್ಮ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಹೇಳಿ? ತಹಸೀಲ್ದಾರ್ ಹೇಳ್ಯಾರಿ. ಯಾವಾಗ ಇಲ್ಲಿ ಬಂದ್ ಹೇಳ್ಯಾರ? ಹೋಗಿದ್ದೇವ್ರಿ, ಲೆಟರ್ ಕೊಡಕ್ ಹೋದ್ರೆ ನಮ್ಮ ಮೇಲೆ ನಮ್ದು ಇದು ತೊಗೊಂಡಿಲ್ಲ, ಅವ್ರ ಮನೆ ಪತ್ರ ತೊಗೊಂಡಿಲ್ರಿ. ಚಾಲೆಂಜ್ ಮಾಡ್ಯಾನ ನಿಮ್ಮ ಮೇಲೆ. ಚೀಫ್ ಆಫೀಸರ್ ಚಾಲೆಂಜ್ ಮಾಡ್ಯಾನ, ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂದಾರ ನಿಮ್ಮ ಮೇಲೆ. ಇಲ್ಲ ನಿಮ್ಮ ಇದು ಲೆಟರ್ ತಗೊಂಡು ಸಿಕ್ಕಾಕಿ ಕೊಟ್ಟಿಲ್ಲಮ್ಮ? ಇಲ್ರಿ, ಸಿಕ್ಕಾಕಿ ಕೊಟ್ಟಿಲ್ರಿ. ಅಲ್ಲಿ ಚೀಫ್ ಆಫೀಸರ್ ಬಲ್ಲಿ ಮನಿ ಪತ್ರ ಕೊಡಕ್ ಹೋದಾಗ
ಗುಂಡು ಸರ್ ಅವ್ರು ತಗೊಂಡ್ರು ಪೀರ್ ಶೆಟ್ಟಿ ಸರ್ ತಗೋಬೇಡ್ರಿ ಹಾಂ ಯಾಕೆ ತಗೋತಿದ್ವಿ ಕೇಸ್ ಆಗ್ಯದ ಇದ್ರ ಮೇಲೆ ಲೇಬರ್ ಕೋರ್ಟ್ ಕೇಸ್ ಹೊಂಟದ ತಗೊಂಡಿಲ್ರಿ ಹಾಂ ತಗೊಳ್ಳಿಲ್ರಿ ನೀವು ಕುಂದ್ರಿ ನಾವೆಲ್ಲ ನಿಗಾ ಮಾಡ್ತೀವಿ ಅಂದಾರ್ರಿ ನಿಗಾ ಏನ್ರಿ ಸರ್ ನಾವು ಎಲ್ಲ ಹೆಣ್ಮಕ್ಳು ಇವಿ ಇಲ್ಲಿ ಇರ್ತೀವಿ ಹೊತ್ತದ ಯಾಳೆ ಅದ ಇಲ್ಲಿ ಯಾರು ಪೊಲೀಸರು ಬರಲ್ಲ ಯಾರು ಬರಲ್ರಿ ಹೆಣ್ಮಕ್ಳಿಗೆ ಕೆಲಸದವ್ರು ಇವಿ ನಾವು ಹೆಣ್ಮಕ್ಳೇ ಇರ್ತೀವ್ರಿ ಇಲ್ಲಿ ಗಂಡ್ಸ್ ಮಕ್ಳು 3 ಈಗ ನೀವು ಸ್ಟೇಷನ್ಗೆ ಹೋಗಿ ಹೇಳಿರಮ್ಮ ಹೇಳಿವ್ರಿ ಹಾಂ ತಗೊಂಡಿಲ್ರಿ ಅಂದ್ರು ಇರ್ತೀವಿ ನಾವೆಲ್ಲ ಇರ್ತೀವಿ ಅಂತ ಬರ್ದಾರಿ ಅಷ್ಟೇ ಹಾಂ ಬರ್ದು ನಮ್ಗೆ ರಿಸ್ಕ್ ಕೊಟ್ಟಿಲ್ರಿ ಅದು ಯಾರೂ ಬಂದಿಲ್ಲಮ್ಮ ಇನ್ನೂರಿಗೆ ಇಲ್ರಿ ಪೊಲೀಸರು ಯಾರು ಬಂದಿಲ್ರಿ ನಿನ್ನೆ ಒಬ್ಬ ಹುಡುಗ ಬಂದು ನೋಡಿವೇನ್ರಿ ಆಯ್ತು ಒಟ್ಟ ಯಾರು ಆಗಲತ್ನಿಲ್ಲ ರಾತ್ರಿನೂ ಇಲ್ರಿ ಹಂಗಿರಿ ಅಂತಿಲ್ಲ ಉಲ್ಟಿ ಸಂಡ ಸಾಲಕತ್ತದ್ರಿ ಒಬ್ರಿಗೆ ದವಾಖಾನೆಯವ್ರನ್ನೂ ಇಲ್ಲ ಯಾರು ಪೊಲೀಸರು ಇಲ್ಲ ಯಾರು ಚೀಫ್ ಆಫೀಸರ್ ಇಲ್ಲ ತಹಸೀಲ್ದಾರ್ ಸಾಬ್ರು ಇಲ್ಲ ಯಾರು ಇಲ್ಲ ನೋಡ್ರಿ ಇನ್ನವರೆಗೆ 4 ದಿನ ಆಯ್ತು ರೀ MLA ಸಾಬ್ರು ಬರ್ತಾರಂತ ಜನ ಇದು ಅಂಬೇಡ್ಕರ್ ಜಯಂತಿಗೆ ಬರ್ತಾರಂತ ಮಾಡಿದೇವ್ರಿ ಅವ್ರೇನು ಎದ್ರ ಸಲಕ್ಕೆ ಬಿಟ್ರೆ ಏನು ಸುದ್ರಿ ಅವ್ರು ಅನ್ಕರ್ ನಮಗೆ ತೀರಾ ಏನು ಈ ಕಡೆ ಈ ಜವ್ರಿಗೆ ಶಾಸಕ ಅಲ್ಲೇನು ಅನ್ನಿಸ್ತಂಗೆ ಮಾಡ್ರಿ ಅಂದ್ರೆ ನಿಮ್ಮ ಲೆಕ್ಕಕ್ಕೆ ಇಲ್ಲಿ ಶಾಸಕರಲ್ಲ ಅಂತ ವಾದ ಮಾಡ್ತೀರಿ ನೀವು ಮತ್ತ ಅಲ್ರಿ ನಮ್ಮ ಪಾಲಿಗೆ ಏನು ಅದರಿ ಇದ್ರು ನಮಗೆ ಯಾವ ಶಾಸಕರು ಈ ಜವರಿಗೆ ತಾಲೂಕು MLA ನಮ್ಗೆ ಎಷ್ಟು ದಿನ ಹೇಳಿಸ್ತಿದ್ರಲ್ಲ ಸರ್ 10 ವರ್ಷ ಆಯ್ತು ನಾವ್ ನಾವು ಕೆಲಸ ಮಾಡತ್ತಿ 6ನೇ ಸಾರಿ ನಾವು ಸ್ಟ್ರೈಕ್ ಕುಂದ್ರದಿದ್ದು 6ನೇ ಸಾರಿ ಸ್ಟ್ರೈಕ್ ಜವರಿಗೆ MLA ಅಲ್ರಮ್ಮ ನಮ್ಗೆ ಅವರು ಅಕ್ಕ ತಂಗಿದೇರು ಹೆಣ್ಮಕ್ಳನ್ನ ತಿಳ್ಕೊಬೇಕಿಲ್ರಿ ಮತ್ತ ಇಲ್ಲಿ 3 ತಿಂಗಳು ಕೂತಾಗ ಎಬ್ಸ್ಯಾನ್ರಿ 15 ದಿನದಾಗೆ ಮಾಡ್ತೀವಿ ಕೆಲಸ ಅಂತ ಎಬ್ಸ್ಯಾನ್ರಿ ಅವರೇ ಎಬ್ಸ್ಯಾರ ಈಗ ಅವ್ರು ಹೇಳ್ಕೊಂಡೇ ಹೋಗ್ಯಾರ ಬಂದು ಹೇಳ್ಕೊಂಡೇ ಹೋಗ್ಯಾರಿ ಆ ಸಾರಿ ಅದಕ್ಕೆ ಬಂದಿಲ್ರಮ್ಮ ಈ ಸಲ ಆ ಸಾರಿ ಎಬ್ಸ್ಯಾರಿ ಅವರೇ ಎಬ್ಸ್ಯಾರ 15 ದಿನದಾಗೆ ಮಾಡಿಸ್ತೀನಿ ಕೆಲಸ ಅಂತ ಅವ ಚೀಫ್ ಆಫೀಸರ್ ಅವ್ರ ಎದುರು ಕೊಟ್ಟದೊಂದು ಲೆಟರ್ ಆಗ್ಯದ ಈಗ ಕೊಡೋದೊಂದು ಲೆಟರ್ ಕೊಡ್ತಾನ್ರಿ ಬೇರೆ ಅಧಿಕಾರಿಗಳು ಎಬ್ಸದಿನ ಬೇರೆ ಕೊಡ್ತಾನ್ರಿ ಮತ್ತೆ ಬೇರೆ ಕೊಡ್ತಾನ್ರಿ ಒಮ್ಮೆ ಮಾಡ್ಯಾರ ಅಂತ ಕೊಟ್ಟಾನ ಒಮ್ಮೆ ಮಾಡಿಲ್ಲ ಅಂತ ಕೊಡ್ತಾನ್ರಿ 2 ಅವರೇ ಕೊಡ್ತಾರೆ 2 ಲೆಟರ್ ನಿಮ್ಮ ಕಡೆ ಅದಾವಮ್ಮ ಹ್ಞೂ ಅವರಿ ತಮ್ಮ ಹೆಸರು ಹಿಂಗಾದ್ರೆ ಹೆಂಗ್ ಮಾಡ್ಬೇಕ್ರಿ ನಾವು ತಮ್ಮ ಹೆಸರು ನಮ್ಮ ಹೆಸರು ಶಾರದಾಬಾಯಿ ಯಾವ್ರಮ್ಮ ದೇವರಿಗೆ